ಎಲ್ಲರಿಗೂ ನಮಸ್ಕಾರ. ಮೆದುಳಿನ ಕಸರತ್ತು ಪ್ರಶ್ನೆಗಳಲ್ಲಿ ಮುಂದಿನ ಪ್ರಶ್ನೆ. ಒಂದು ಪಟ್ಟಣದ ಜನಸಂಖ್ಯೆಯು 9,75,689 ಆಗಿದೆ. ಮೊದಲ ವರ್ಷದಲ್ಲಿ 4,563 ಜನಸಂಖ್ಯೆ ಏರಿಕೆಯಾಗಿದೆ. ನಂತರದ ವರ್ಷದಲ್ಲಿ 8,976 ಕಡಿಮೆಯಾಗಿದೆ. ಹಾಗಾದರೆ ಕಡೆಯ 2 ವರ್ಷಗಳಲ್ಲಿ ಉಳಿದಿರುವ ಜನಸಂಖ್ಯೆ ಎಷ್ಟು? ಒಂದು ಪಟ್ಟಣದಲ್ಲಿ ಒಂದಷ್ಟು ಜನಸಂಖ್ಯೆ ಇತ್ತು, ಒಂದನೇ ವರ್ಷಕ್ಕೆ ಒಂದಿಷ್ಟು ಜನಸಂಖ್ಯೆ ಏರಿಕೆಯಾದರೂ, ಮತ್ತೊಂದು ವರ್ಷದಲ್ಲಿ ಇಳಿಕೆಯಾದರೂ. ನಮಗೇನು ಕೇಳ್ತಿದ್ದಾರೆ? ಇಳಿಕೆಯಾದ ವರ್ಷದಲ್ಲಿ ಎಷ್ಟು ಜನ ಉಳಿದ್ರು ನಮಗೆ ಕೊನೆಗೆ ಅಂತ ಕೇಳ್ತಿದ್ದಾರೆ. ಅಂದರೆ ಫಸ್ಟ್ ನಮಗೆ ಎಷ್ಟಿತ್ತು? ಮೂಲ ಜನಸಂಖ್ಯೆ ಎಷ್ಟಿತ್ತು? 9,75,689. ಮೊದಲ ವರ್ಷದಲ್ಲಿ ಏನಾಯಿತು? ಏರಿಕೆ ಆಯಿತು. ಮೊದಲ ವರ್ಷ 4,563 ಏರಿಕೆ ಆಯಿತು. ಏರಿಕೆ ಆಯಿತು ಅಂದರೆ ನಮಗೆ ಇವೆರಡನ್ನ ಕೂಡಿಸ್ಬೇಕು. ಇವೆರಡನ್ನ ಕೂಡ್ಸಕ್ಕೆ ನಮ್ಗೆ ಏನಾಗುತ್ತೆ? 9, 10, 11, 6, 1, 7, 7, 14, 15, 6, 6, 12, 5, 4, 9, 1, 10, 7, 1, 8, 9. ಮೊದಲ ವರ್ಷ ಒಂದಷ್ಟು ಜನಸಂಖ್ಯೆ ಏರಿಕೆ ಆದಾಗ ನಮ್ಮ ಹತ್ರ ಈಗ ಏನಾಯಿತು? ಮೊದಲ ವರ್ಷದಲ್ಲಿ ನಮಗೆ ಇದ್ದಂಥ ಜನಸಂಖ್ಯೆ ಎಷ್ಟು? 9,80,257. ಈಗ ನಮಗೆ ಒಂದನೇ ವರ್ಷಕ್ಕೆ ನಮಗಿದು ಇದು ಮೂಲ ಜನಸಂಖ್ಯೆ. ಯಾವಾಗ? ಮೊದಲ ವರ್ಷಕ್ಕೆ ಇದು ಅಂದರೆ ಮೊದಲ ವರ್ಷದಲ್ಲಿ ಇಷ್ಟು ಜನಸಂಖ್ಯೆ ಇತ್ತು. ಮುಂದೆ ಏನು ಹೇಳ್ತಿದ್ದಾರೆ? ನಂತರದ ವರ್ಷ ಅಂದರೆ ಮುಂದಿನ ವರ್ಷ ಇಳಿಕೆ ಆಗ್ತೈತಿ. ಇಳಿಕೆ ಎಷ್ಟಾಗ್ತೈತಿ? ಇಳಿಕೆ ಆದಾಗ 8,976 ಇಳಿಕೆ ಆಗ್ತದೆ. ಅಂದರೆ ಸತ್ತೋಗೋ ಕಾರಣದಿಂದ ಒಂದಿಷ್ಟು ಇಳಿಕೆ ಆಗ್ತೈತಿ. ಈಗ ನಮಗೆ ಏನು ಕೇಳ್ತಾರೆ? ಇಳಿಕೆ ಆದಮೇಲೆ ಎಷ್ಟು ಜನಸಂಖ್ಯೆ ಉಳಿದಿದೆ? ಇಳಿಕೆ ಆಗಿತ್ತು ಅಂದರೆ ನಾವು ಇಷ್ಟು ಕಳೆಯಬೇಕು. ನಮಗೆ ಈಗ ಮೂಲ ಏನಾಗಿತ್ತು? ಒಂದನೇ ವರ್ಷದಲ್ಲಿ ಇಷ್ಟು ಮೂಲ ಆಗಿತ್ತು. ಅದರಲ್ಲಿ ಇದನ್ನು ಕಳೆದ್ರೆ ನಮಗೆ ಎಷ್ಟು ಜನಸಂಖ್ಯೆ ಉಳಿತೈತಿ ಅನ್ನೋದು ಗೊತ್ತಾಗ್ತೈತಿ. ಸೊ ನಾವಿಲ್ಲಿ ವ್ಯವಕಲನ ಮಾಡಬೇಕು. 12ರಲ್ಲಿ 6, 15ರಲ್ಲಿ 8 ಹೋದರೆ 8, 7, 12ರಲ್ಲಿ 10 ಹೋದರೆ 2, 10ರಲ್ಲಿ 9 ಹೋದರೆ 1, 8ರಲ್ಲಿ 1 ಹೋದರೆ 7, 9. ಬಿಡಿ 10, 100, 1000, 10,000, ಲಕ್ಷ. 9,71,776 ಎರಡನೇ ವರ್ಷದಲ್ಲಿ ಉಳಿದಿರುವ ಜನಸಂಖ್ಯೆ. ಹಾಗಾಗಿ ಕಡೆಯ 2 ವರ್ಷದಲ್ಲಿ ಉಳಿದಿರುವ ಜನಸಂಖ್ಯೆ ಎಷ್ಟು ಅಂದರೆ 9,71,276. ಈ ರೀತಿ ನಾವು ಇದನ್ನು ಆನ್ಸರ್ ಮಾಡ್ಬೋದು. 9,71,276. ಇನ್ನು ಮುಂದಿನ ಪ್ರಶ್ನೆ. ಒಂದು ಶಾಲೆಯಿಂದ 70 ಕಪ್ಪು ಹಲಗೆಗಳು ಮತ್ತು 44 ಕುರ್ಚಿಗಳನ್ನು ಖರೀದಿಸಲಾಗಿದೆ. ಪ್ರತಿ ಕಪ್ಪು ಹಲಗೆಯ ಬೆಲೆ 450 ರೂಪಾಯಿ ಮತ್ತು ಪ್ರತಿ ಕುರ್ಚಿಯ ಬೆಲೆ 725 ರೂಪಾಯಿ. ಆದರೆ ಶಾಲೆಯು ಇವುಗಳನ್ನು ಖರೀದಿಸಲು ಖರ್ಚು ಮಾಡಿದ ಹಣ ಎಷ್ಟು? ಅಂದರೆ ಒಂದು ಶಾಲೆ ಇದೆ. ಒಂದು ಶಾಲೆಯಲ್ಲಿ ಅವ್ರು ಏನು ಮಾಡ್ತಿದ್ದಾರೆ? ಒಂದಷ್ಟು ಕುರ್ಚಿ ಮತ್ತು ಒಂದಷ್ಟು ಕಪ್ಪು ಹಲಗೆಗಳನ್ನು ಕೊಂಡ್ಕೋತಿದ್ದಾರೆ. ನಮಗೇನು ಕೇಳ್ತಿದ್ದಾರೆ ಅಂದರೆ ಒಂದು ಕುರ್ಚಿ ಬೆಲೆ ಅಂದರೆ ಪ್ರತಿ ಕಪ್ಪು ಹೊಲಿಗೆ ಬೆಲೆ 450 ರೂಪಾಯಿ ಇದೆ. ಹಾಗೆ ಪ್ರತಿ ಕುರ್ಚಿಯ ಬೆಲೆ 725 ಇದೆ. ನಮಗೇನು ಕೇಳ್ತಾರೆ ಅಂದರೆ 70 ಕಪ್ಪು ಹೊಲಿಗೆ ಮತ್ತು 40 ಕುರ್ಚಿಗಳನ್ನು ತೆಗೆದುಕೊಂಡಾಗ ಶಾಲೆ ಖರ್ಚು ಮಾಡಿದ ಹಣ ಎಷ್ಟು? ಅಂದರೆ ನಮಗೇನು ಗೊತ್ತಿದೆ? ಕಪ್ಪು ಹೊಲಿಗೆಗೆ ಎಷ್ಟು ದುಡ್ಡು ಖರ್ಚು ಮಾಡ್ತೀವಿ ನೋಡ್ಕೋಬೇಕು. ಕಪ್ಪು ಹೊಲಿಗೆ ಒಂದಕ್ಕೆ 450, ಬಟ್ ನಾವು ಖರೀದಿ ಮಾಡಿದೆಷ್ಟು? 70 ಕಪ್ಪು ಹೊಲಿಗೆ ಮಾಡಿವಿ. ಅಂದರೆ ಎಷ್ಟು ದುಡ್ಡು ಖರ್ಚಾಯಿತು? 70 × 450. 7 ಇಲ್ಲಿ 35, 7 4 28, 29, 30, 31,500 ರೂಪಾಯಿ ನಾವು ಕಪ್ಪು ಹೊಲಿಗೆ ತೆಗೆದುಕೊಂಡಾಗ ಖರ್ಚು ಮಾಡಿದ್ವಿ. ಇನ್ನು ಕುರ್ಚಿ ಅಂದರೆ ಒಂದು ಕುರ್ಚಿ ಬೆಲೆ 725 ರೂಪಾಯಿ ಇದೆ. ನಮಗೆ ಎಷ್ಟು ಕುರ್ಚಿ ಬೇಕು? 40 ಕುರ್ಚಿ ಬೇಕು. 40 ಕುರ್ಚಿಗೆ ಎಷ್ಟು ರೂಪಾಯಿ? 40 × 225. 4 5 20, 4 8 10, 4 8 9. ಅಂದರೆ 40 ಕುರ್ಚಿಗೆ ನಾವು 9,000 ರೂಪಾಯಿನ ಖರ್ಚು ಮಾಡ್ತೀವಿ. ಈಗ ಕಪ್ಪು ಹೊಲಿಗೆಗೆ 31,500 ಖರ್ಚು ಮಾಡಿದ್ವಿ. ಕುರ್ಚಿ ಮೇಲೆ 9,000 ಖರ್ಚು ಮಾಡಿದ್ವಿ. ನಾವೀಗ ಒಟ್ಟು ಹಣ ಅಂತ ಕೇಳಿದಾಗ ಎರಡನ್ನ ಕೂಡಿಸ್ಬೇಕು. ಎರಡನ್ನ ಕೂಡಿಸಿದ್ರೆ 31,500 ಸಂಕಲನ 9,000 ಮಾಡಿದಾಗ 0 0 5 ಮತ್ತು 10 3 1 4. ಅಂದರೆ ನಾವು ಕಪ್ಪು ಹೊಲಿಗೆ ಮತ್ತು ಕುರ್ಚಿ ಖರೀದಿ ಮಾಡಿದ್ಮೇಲೆ ನಮಗೆ ಶಾಲೆ ಖರ್ಚು ಮಾಡಿದ ಹಣ 40,500 ರೂಪಾಯಿ. ಶಾಲೆಯು ಖರೀದಿಸಲು ಖರ್ಚು ಮಾಡಿದ ಹಣ 40,500 ರೂಪಾಯಿ. ಇನ್ನು ಮುಂದಿನ ಪ್ರಶ್ನೆ. 9,87,964 ಸಂಖ್ಯೆಯಲ್ಲಿ 7ರ ಮುಖಬೆಲೆಯನ್ನು ಅದರ ಸ್ಥಾನ ಬೆಲೆಯಿಂದ ಕಳೆಯಿರಿ. ಇಲ್ಲಿ ನೋಡ್ಬೋದು. ಬಿಡಿ 10, 100, 1000. 7 ಐತಿ. 7ರ ಮುಖಬೆಲೆ ಅಂದರೆ ಏನು ಕಾಣಿಸುತ್ತೆ? 7ರ ಮುಖಬೆಲೆ 7.
ಇನ್ನು ಸ್ಥಾನ ಬೆಲೆ 7,000. ಸ್ಥಾನ ಬೆಲೆ 7,000. ಇದು ಮುಖಬೆಲೆ. ಸ್ಥಾನ ಬೆಲೆಯಿಂದ ಮುಖಬೆಲೆಯನ್ನು ಸ್ಥಾನ ಬೆಲೆಯಿಂದ ಕಳಿಬೇಕು. ಅಂದರೆ ಸ್ಥಾನ ಬೆಲೆ ಮೈನಸ್ ಮುಖಬೆಲೆ ಮಾಡುವಂತ ಹೇಳಿದ್ದಾರೆ ಅವರು. ಮುಖಬೆಲೆ ಸ್ಥಾನ ಬೆಲೆ ಎಷ್ಟಿತ್ತು ನಮಗೆ 7,000, ಮುಖಬೆಲೆ 7 ಇತ್ತು. ಕಳೆದಾಗ 7,000 ವ್ಯವಕಲನ 7, 10ರಲ್ಲಿ 7 3, 10ರಲ್ಲಿ 1 9, 10ರಲ್ಲಿ 1 9, 7ರಲ್ಲಿ 1 6. ಸೊ ಮುಖಬೆಲೆ ಮತ್ತು ಸ್ಥಾನ ಬೆಲೆಯಿಂದ ಮುಖಬೆಲೆಯನ್ನು ಕಳೆದಾಗ ನಮಗೆ ಸಿಗುವಂಥ ವ್ಯತ್ಯಾಸ 6,993. ಈ ರೀತಿ ನಾವು ಉತ್ತರಿಸ್ಬೋದು. ಮುಂದಿನ ಪ್ರಶ್ನೆಗಳನ್ನು ಮುಂದಿನ ತರಗತಿಯಲ್ಲಿ ನೋಡೋಣ. ನಮಸ್ಕಾರಗಳು.